ಹೇ ಗೈಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ನಾನು ಮನೆಯಲ್ಲಿ ಹೋಮ್ ರೊಟೀನ್ ಗೈಸ್, ಆ್ಯಂಡ್ ಈವ್ನಿಂಗ್ ಹೋಮ್ ರೊಟೀನ್. ಸೊ ಇವತ್ತು ಸಂಡೇ ಅಲ್ಲ ಗೈಸ್, ಸ್ವಲ್ಪ ಸ್ಪೆಷಲ್. ಸೊ ಚಿಕನ್ ಎಲ್ಲ ತರಿಸೋದಿರುತ್ತೆ. ಸೊ ಇವತ್ತು ನಾನು ಚಿಕನ್ ಮೊನ್ನೆ ಕಟ್ಟಿಗೆ ಎಲ್ಲ ತರೋದೆಲ್ಲ ನಿಮಗೆ ಶೂ ಮಾಡಿದ್ದೀನಿ ಗೈಸ್ ಲಾಸ್ಟ್ ಬ್ಲಾಗಲ್ಲಿ. ಸೊ ಈ ಬ್ಲಾಗಲ್ಲಿ ಏನಂತಂದರೆ ನಾವು ಚಿಕನಲ್ಲಿ ಬೈ ಮಾಡ್ತೀವಿ ಡೈಲಿ. ಸೊ ರೆಗ್ಯುಲರ್ ನಮ್ಮ ಏರಿಯಾದಲ್ಲಿ ಅದು ಸ್ವಲ್ಪ ಫೇಮಸ್. ಸೊ ಅಲ್ಲಿ ನಾವು ತೊಗೊಂಡ್ಬರ್ತೀವಿ ಅಂತ ಹೋಗ್ತೀವಿ ಗೈಸ್. ಸೊ ನಾನು ಡ್ಯೂಟಿಯಿಂದ ಬಂದು ಇವಾಗ ರೆಸ್ಟ್ ಮಾಡಿದ್ದೀನಿ. ಸೊ ರೆಸ್ಟ್ ಮಾಡಿ ಇವಾಗ ಹೊರಗಡೆ ಹೋಗ್ಬೇಕಂತ ಗೈಸ್. ಸೊ ಅದಕ್ಕಾಗಿ ಬಂದಿದ್ದೀನಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಎಷ್ಟು ಮಚ್ ಚಿಕನ್? ಅಷ್ಟೇನಾ? ಶಾಪ್ಗೆ ಏನು ಗೆಲ್ದಿಲ್ಲ? ಹಾ ಉಮ್ಮ, ಶಾಪಲ್ಲಿ ಏನು ತರೋದಿಲ್ಲ? ಅಲ್ಲಿ ಇರಲ್ಲ, ಅದು ಇರಲ್ಲ. ಮೆಡಿಕಲ್ಗೆ ಹೋಗ್ಬೇಕು. ಹಾಗೆ ಗೈಸ್, ನನ್ನ ಸ್ಲಿಪ್ಪರ್ಸ್ ಎಲ್ಲಿದಾವೆ ಸಿಗ್ತಾ ಇಲ್ಲ. ಸೊ ಸೊ ಗೈಸ್, ಫೈನಲಿ ನನ್ನ ಸ್ಲಿಪ್ಪರ್ ಸಿಕ್ಕಿದ್ವು. ಸೊ ನಾನು ಸ್ವಲ್ಪ ಬ್ಯಾಗ್ ತೊಗೊಂಡು ಹೋಗ್ತೀನಿ ಗೈಸ್. ಸೊ ಮಾ, ಟಿಫನ್ ಬ್ಯಾಗ್ ಎಲ್ಲಿ? ಸೊ ಟಿಫನ್ ಬ್ಯಾಗ್ಸ್ ಹೊರಗಿದೆ ಗೈಸ್. ಟಿಫನ್ ಬ್ಯಾಗ್ಸು ನೋಡ್ಬೇಕು. ಸೊ ಗೈಸ್, ಫೈನಲಿ ಟಿಫನ್ ಬಾಕ್ಸ್ ಬ್ಯಾಗ್ ತಗೊಂಡಿದ್ದೀನಿ. ಸೊ ಚಿಕನ್ ಶಾಪ್ಗೆ ಹೋಗ್ತಾ ಇದ್ದೀನಿ ಗೈಸ್. ಹಾ ಸೊ ಗೈಸ್, ಈವ್ನಿಂಗ್ ಫಸ್ಟ್ ಹೊರಗಡೆ ಹೋಗ್ತಾ ಇದ್ದೀನಿ ವಿತ್ ಕ್ಯಾಮರಾ. ಎಲ್ಲಿ ಗೈಸ್, ಇವಾಗ ನಾನು ಚಿಕನ್ ಶಾಪ್ಗೆ ಹೋಗಿ ಚಿಕನ್ ಶಾಪ್ ಹತ್ರ ಸಿಗೋಣ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಗೈಸ್. ಬೈ ವಾಕ್ ಹೋಗ್ತಾ ಇದ್ದೀನಿ. ಸೊ ಗೈಸ್, ಫೈನಲಿ ಚಿಕನ್ ಶಾಪ್ ಹತ್ರ ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ, ನಮ್ಮ ಮನೆ ಕಡೆಯಿಂದ ಸ್ವಲ್ಪ ದೂರ ಸೊ ಇದೆ ಗೈಸ್ ಅನ್ಸಾರಿ ಚಿಕನ್ ಸೆಂಟರ್ ಅಂತ. ಸೊ ಇದರಲ್ಲಿ ಬರ್ತೀವಿ. ಸೊ ಗೈಸ್, ಫೈನಲಿ ನಾನೀಗ ಸೀದಾ ಚಿಕನ್ ಶಾಪಿಂದ ಸೀದಾ ರಿಟರ್ನ್ ಮನೆಗೆ ಬಂದಿದ್ದೀನಿ. ಸೊ ಮನೆಗೆ ಬಂದಾದ್ಮೇಲೆ ನಾನು ಈಗ ಏನು ಮಾಡೋಕ್ಕೇನು ಇಲ್ಲ ಗೈಸ್. ಸೊ ಗೇಟ್ ಯಾರೋ ತೆಗ್ದಿರೋ, ನಮ್ಮ ಸಿಸ್ಟರು ಹೊರಗೆ ಹೋಗಿದ್ರು. ಸೊ ಇವಾಗ ಮನೇಲಿ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಆ್ಯಂಡ್ ನಮ್ಮ ಸಿಸ್ಟರ್ ಮತ್ತೆ ಟಿವಿ ನೋಡ್ಕೊಂಡು ಕುಂತಿದ್ದಾರೆ ಗೈಸ್. ಆ್ಯಂಡ್ ಈ ಕಡೆ ಬಂದು ನಮ್ಮ ಸಿಸ್ಟರ್ ಬಟ್ಟೆ ಎಲ್ಲ ನೀಟಾಗಿ ಇದು ಮಾಡ್ತಿದ್ದಾರೆ. ಸೊ ಇವಾಗ ಕಿಚನಾಗಿ ಬಂದಿದ್ದೀನಿ ಗೈಸ್. ಸೊ ನಮ್ಮ ಚಿಕನ್ ತಂದಿದ್ದೆಲ್ಲ ಚಿಕನ್ ಕುಕ್ ಮಾಡ್ತಾ ಇದ್ದಾರೆ, ಅಡಿಗೆ ಮಾಡ್ತೀವಿ ಇವತ್ತರ ಮನೇಲಿ. ಚಿಕನ್ ಪ್ಲಸ್ ರೊಟ್ಟಿ ಗೈಸ್, ಜೋಳದ ರೊಟ್ಟಿ. ಸೊ ಫೈನಲಿ ದಿ ಡೇ, ಇಟ್ ವಾಸ್ ಮೈ ಎಕ್ಸ್ಪೀರಿಯನ್ಸ್ ಡೇ ಗೈಸ್. ಸೊ ಇವತ್ತಿನ ಡೇ ಇದು ಗೈಸ್. ಇವತ್ತು ಚಿರಂಜೀವಿ ಮೂವಿ ಹಾಕಿದ್ದಾರೆ. ಸೊ ಮನಶಂಕರ್ ವರಪ್ರಸಾದ್ ಗಾರು ಅಂತ ಸೊ ಮೂವಿ ನೋಡ್ತಿದ್ದಾರೆ. ಸೊ ಗೈಸ್, ಫೈನಲಿ ಇದು ನನ್ನ ಇವತ್ತಿನ ಬ್ಲಾಗ್ ಗೈಸ್. ಜಾಸ್ತಿ ಮಾಡಮ್ ಅನ್ಕೊಂಡೆ ಗೈಸ್. ಈವ್ನಿಂಗ್ ಬಂದು ಫುಲ್ಲು ಟಯರ್ಡ್ ಆಗಿದೆ. ಇವತ್ತು ಲೋಡ್ ಬಂದಿತ್ತು ಗೈಸ್, 2500 ಲೋಡ್ ಬಂದಿತ್ತು. ಸೊ ಅವೆಲ್ಲ ಅನ್ಲೋಡ್ ಮಾಡಿ ಸ್ಟೋರಲ್ಲಿ ಪ್ಲೇಸ್ ಮಾಡಿ ಪುಟ್ಟವೆ ಮಾಡಿ ಸೊ ಬಂದಿದ್ದೀನಿ.
ಸೊ ಅದಕ್ಕಾಗಿ ಸೊ ಟಯರ್ಡ್ ಆಗಿ ಮಾಡ್ಕೊಂಡಿದ್ದೆ ಗೈಸ್. ಸೊ ಫೈನಲಿ ಮತ್ತೆ ನಾಳೆ ಸ್ಯಾಟರ್ಡೆ ಕಾಲೇಜಲ್ಲಿ ಹೋಗಿ ನಾನು ಪೆನಾಲ್ಟಿ ಫೀ ಪೇ ಮಾಡಿ ಎಲ್ಲ ಮಾಡಿ ಬಂದಿದ್ದಲ್ಲ ಗೈಸ್. ಸೊ ಯೂನಿವರ್ಸಿಟಿ ಸ್ಯಾಟರ್ಡೆ ಸಂಡೇ ಕ್ಲೋಸ್ ಇರುತ್ತೆ. ಸೊ ಹಾಗಾಗಿ ನಾನು ನಾಳೆ ಮಂಡೇ ನೈಟ್ ಶಿಫ್ಟ್ ಹಾಕೊಂಡು, ಸೊ ಮಾರ್ನಿಂಗ್ ಶಿಫ್ಟ್ ಇದೆ ಗೈಸ್. ಸೊ ನೈಟ್ ಶಿಫ್ಟ್ ಹಾಕೊಂಡು ನಾನು ಮಾರ್ನಿಂಗ್ 8 ಗಂಟೆಯಿಂದ 10 ಗಂಟೆ ಒಳಗಡೆ ನಾನು ಸಾರಿ ಯೂನಿವರ್ಸಿಟಿಗೆ ಹೋಗ್ಬೇಕು ಗೈಸ್. ಯೂನಿವರ್ಸಿಟಿಗೆ ರೀಚ್ ಆಗಬೇಕು. ಸೊ ಯೂನಿವರ್ಸಿಟಿಗೆ ಹೋಗಿ ಸೊ ಅವ್ರ ಹತ್ರ ಒಂದು ಸೀಲ್ ಇರುತ್ತೆ ಅಂತ, ಸೊ ಸೀಲ್ ಹಾಕೊಂಡು ಸಿಗ್ನೇಚರ್ ಹಾಕೊಂಡು ಹಾಲ್ ಟಿಕೆಟ್ ಕೇಳ್ಬೇಕು ಗೈಸ್. ಸೊ ಹಾಲ್ ಟಿಕೆಟ್ ಕೊಟ್ಟರೆ ತೊಗೊಂಡ್ಬರ್ಬೇಕು. ಆ್ಯಂಡ್ ನಾಳೆ ಮತ್ತೆ ನೆಕ್ಸ್ಟ್ ವ್ಲಾಗ್ ಎಲ್ಲ ನಾನು ಶೇರ್ ಮಾಡ್ತೀನಿ ಗೈಸ್. ಯೂನಿವರ್ಸಿಟಿಯಲ್ಲಿ ಹೋಗಿ ಎಲ್ಲ ಶೋ ಮಾಡ್ತೀನಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಗೈಸ್. ಸೊ ಇವಾಗ ಫೈನಲಿ ನಾನು ಸ್ವಲ್ಪ ಮೂವಿ ನೋಡ್ತೀನಿ ಆ್ಯಂಡ್ ವಿಡಿಯೋ ಶೇರ್ ಮಾಡಬೇಕು. ವಿಡಿಯೋ ಶೇರ್ ಮಾಡ್ಕೊಂಡು ಮತ್ತೆ ಅದನ್ನು ಎಡಿಟ್ ಮಾಡ್ಬೇಕು ಗೈಸ್. ಸೊ ಟೈಮ್ನು ಜಾಸ್ತಿ ಇಲ್ಲ, ಮತ್ತೆ ಮಲ್ಕೋಬೇಕು, ಮಾರ್ನಿಂಗ್ ಎದ್ದೇಳಬೇಕಲ್ಲ ಗೈಸ್. ಸೊ ಅದಕ್ಕಾಗಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಗೈಸ್. ಆ್ಯಂಡ್ ರಿಯಲ್ ಲೈಫ್ಗೆ ಆ್ಯಂಡ್ ಮಿಡಲ್ ಕ್ಲಾಸ್ ಲೈಫ್ಗೆ ಸಪೋರ್ಟ್ ಮಾಡ್ತಾ ಇರಿ. ನೀವು ಸಪೋರ್ಟ್ ಮಾಡಿದ್ರೇ ಇರ್ಬೋದು ಗೈಸ್. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ. ಥ್ಯಾಂಕ್ ಯು ಸರ್ ಫಾರ್ ವಾಚಿಂಗ್.